ನನ್ನ ಅಧಿಕಾರ ಅವಧಿಯಲ್ಲಿ ನಾನು ಜನಪರ ಮತ್ತು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಎಂದು ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಅವರು ತಿಳಿಸಿದರು. ಕೆಲಸವನ್ನು ಮಾಡಿದ್ದೀನಿ. ನಗರಸಭೆಯ ಅಗ್ನಿ ಪರೀಕ್ಷೆ, ಒತ್ತಡ ಮತ್ತು ಅನೇಕ ಸಂಕಷ್ಟಗಳ ನಡುವೆಯೂ ಕಳೆದ 2.5 ವರ್ಷ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ನಾನು ಪ್ರಯತ್ನವನ್ನು ಹಾಕಿದ್ದೇನೆ. ಯಶಸ್ವಿಯನ್ನು ನಾನು ಕಂಡಿದ್ದೀನಿ. ಯಾಕೆಂದರೆ ಕಳೆದ 30-32 ವರ್ಷಗಳ ಪಕ್ಷದಲ್ಲಿ ಸೇವೆ ಸಲ್ಲಿಸಿ ಒಂದಿಷ್ಟು ಅನುಭವವನ್ನು ಇತ್ತು. ಮತ್ತು ನಾನು ಬೇರೆ ಹಿಂದೆ ಅಧ್ಯಕ್ಷರು ಏನು ಆಗಿದ್ದರು ಅವರುಗಳಿಗೆ ಒಂದಿಷ್ಟು ಮಾರ್ಗದರ್ಶನವನ್ನು ನಾನು ಕೊಡ್ತಾಯಿದ್ದೆ. ಮತ್ತು ಒಂದಿಷ್ಟು ಅಜೆಂಡಾಗಳನ್ನು ರೆಡಿ ಮಾಡಿ ಅವರಿಗೆ ಸಭೆಯಲ್ಲಿ ಮಾತನಾಡೋದಕ್ಕೆ ಮತ್ತು ಅಜೆಂಡಾಗಳನ್ನು ತಯಾರು ಮಾಡಿ ಕೊಡ್ತಾಯಿದ್ದೆ. ಆ ಅನುಭವದ ಆಧಾರದ ಮೇಲೆ ನನಗೆ 30 ತಿಂಗಳ ಅವಧಿಯಲ್ಲಿ ಒಂದಿಷ್ಟು ದಿಟ್ಟ ನಿರ್ಧಾರಗಳನ್ನು ನಾನು ಕೈಗೊಂಡಿದ್ದೀನಿ. ನಗರಸಭೆ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕಮಗಳೂರು ನಗರದಲ್ಲಿ ಒತ್ತುವರಿಯಾಗಿರುವ ಖರಾಬ್ ಜಾಗವನ್ನು ರಕ್ಷಣೆ ಮಾಡಿದ್ದೇನೆ. ನಗರಸಭೆಯ ವಾಹನಗಳ ನಿಲುಗಡೆಗೆ ಸ್ಥಳ ಮತ್ತು ಡಂಪಿಂಗ್ ಯಾರ್ಡ್ಗೆ ಜಾಗವನ್ನು ಮಾಡಿಕೊಟ್ಟಿದ್ದೇನೆ. ಪಾರ್ಕ್, ಚರಂಡಿ, ರಸ್ತೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದೇನೆ ಎಂದು ಹೇಳಿದರು. ಒಂದು ನಮ್ಮ 60 ಫೀಟ್ ರಸ್ತೆಯಲ್ಲಿರುವಂಥ ಸುಮಾರು 7 ಕುಂಟೆ ಜಾಗವನ್ನು, ಖರಾಬ್ ಜಾಗವನ್ನು ಒತ್ತುವರಿ ಮಾಡೋದಕ್ಕೆ ಪ್ರಯತ್ನವನ್ನು ಹಾಕಿದ್ವಿ. ಆ ಪ್ರಯತ್ನದ ಹಾಕಿದ ಹಿನ್ನೆಲೆಯಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು, ನಾನು ಪೌರಾಯುಕ್ತರು, ಸಿಬ್ಬಂದಿಗಳು ಅದು ಆ ಉಳಿಸುವಂಥ ಕೆಲಸವನ್ನು ಸುಮಾರು ಒಂದು 30 ಕೋಟಿ ರೂಪಾಯಿ ಆಸ್ತಿಯನ್ನು ಉಳಿಸಿ ಶಾಶ್ವತವಾದಂಥ ಡಂಪಿಂಗ್ ಯಾರ್ಡ್ ನಮ್ಮ ಆಟೋ ಟಿಪ್ಪರ್ಗಳಿಗಾಗಲಿ, ನಮ್ಮ ನಗರಸಭೆಯ ವಾಹನಗಳಿಗಾಗಲಿ ಜಾಗ ಇರಲಿಲ್ಲ. ಒಂದು ಜಂಟ್ರಮುಖಿ ಕೆರೆ ಇಲ್ಲ ಅಂದರೆ ಸಂತೆ ಮೈದಾನದಲ್ಲಿ ಹಾಕಿ ಅಲ್ಲಿ ಸ್ಮೆಲ್ ಬರುವಂಥ ಕೆಲಸವನ್ನು ಮಾಡಿದ್ದು. ಅದೇ ನಾವು ಪರ್ಮನೆಂಟ್ ಕೆಲಸವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಕಾಂಪೌಂಡನ್ನು ಹಾಕಿದ್ದೀವಿ, ಗೇಟ್ ಹಾಕಿದ್ದೀವಿ, ಕಾಂಕ್ರೀಟ್ ಹಾಕಿ ಒಂದು ವ್ಯವಸ್ಥಿತವಾದಂಥ ಸ್ಥಳವನ್ನು ಮಾಡಿದ್ದೀವಿ. ಅದಕ್ಕೆ ಒಂದಿಷ್ಟು ಸದಸ್ಯರು ಅಲ್ಲಿ ಡಂಪಿಂಗ್ ಯಾರ್ಡ್ ಮಾಡಬಾರ್ದು ಅಂತೇಳಿ ಒತ್ತಡವನ್ನು ಹಾಕಿದರು. ಆ ನಡುವೆಯೂ ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಈಗಿನ ಶಾಸಕರು ಅದಕ್ಕೆ ಸಹಕಾರ ಮಾಡಿದ್ದಾರೆ, ಹಿಂದಿನ ಶಾಸಕರು ಅದಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನು ಯಶಸ್ವಿಗೊಂಡಿದ್ದು. ಅದೇ ರೀತಿ ಏನು ನಾವು ನಗರಸಭೆಯಲ್ಲಿ ಫಸ್ಟ್ ಅಧಿಕಾರ ವಹಿಸ್ಕೊಂಡ ನಂತರ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಮ್ಮ ಎಲ್ಲ ಪೌರ ಕಾರ್ಮಿಕರನ್ನು ಒಂದು ವಾರ್ಡಿಗೆ ಕರೆದುಕೊಂಡೋಗಿ ಸ್ವಚ್ಛತೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಅದು ಯಶಸ್ವಿಯಾಗಿ ಕಂಡು ಎಲ್ಲ ವಾರ್ಡ್ಗಳನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಏನೋ ಒಂದೊಂದು ವಾರ್ಡಿಗೆ 2-3 ಜನ ಪೌರ ಕಾರ್ಮಿಕರು ಇದ್ದರು. ಆದರೆ ನಾವು 200ಕ್ಕೂ ಹೆಚ್ಚು ನಮ್ಮ ಪೌರ ಕಾರ್ಮಿಕರನ್ನು ಕರೆದುಕೊಂಡೋಗಿ ಅಲ್ಲಿ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಂತರ ಕಳೆದ 30 ತಿಂಗಳಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ರಾಜ್ಯದಲ್ಲೇ 2ನೇ ಸ್ಥಾನವನ್ನು ಕಂದಾಯ ವಸೂಲಾತಿಯಲ್ಲಿ ನಾವು ಪಡೆದುಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ನಗರಸಭೆಯನ್ನು ಅಭಿನಂದಿಸಿದೆ. ಅದಕ್ಕಾಗಿ ವಿಶೇಷ ಅನುದಾನವನ್ನು 6 ಕೋಟಿ ರೂಪಾಯಿ ಅನುದಾನವನ್ನು ನಮಗೆ ಕೊಟ್ಟಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಸಿಬ್ಬಂದಿಗಳು, ಪೌರಾಯುಕ್ತರು ಸಹ ಅದಕ್ಕೆ ಸಹಕಾರವನ್ನು ನೀಡಿದರು. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ BC ಬಸವರಾಜ್ ಉಪಸ್ಥಿತರಿದ್ದರು.